ಹಾಯ್ ಹಲೋ. ಇದು ಗುರುವಾರ ಸಂಜೆ ವಿಡಿಯೋ ಆಗಿದೆ. ಇವನು ಬುಧವಾರ ನೈಟ್ ಫುಲ್ ಮನೆಗೆ ಬಂದಿಲ್ಲ, ಮತ್ತು ಗುರುವಾರ ಮಧ್ಯಾಹ್ನ ಬಂದಿದ್ದಾನೆ. ಇಲ್ಲೇ ಪಕ್ಕದ ಮನೆ ಕಾಂಪೌಂಡಿಂದ ಬಂದ. ಅದು ಹೆಂಗೆ ಅಂದರೆ, ಅವನದು ಪೆಡಿಗ್ರಿ ಖಾಲಿಯಾಗಿತ್ತು. ಪೆಡಿಗ್ರಿ ತೊಗೊಂಡು ಬೇರೆ ಫ್ರೆಂಡ್ ಹತ್ರ ಇಸ್ಕೊಂಡು ಅದಕ್ಕೆ ಡಬ್ಬಕ್ಕೆ ಹಾಕಿ, ನಮ್ಮ ಮನೆಯವ್ರು ಸಂಜೆ ಬರ್ತೀನಿ ಅಂತ ಹೇಳಿದರು, ಸಂಜೆ ತಗೊಬರ್ತೀನಿ ಅಂತ. ಹಾಗಾಗಿ ಆ ಡಬ್ಬಕ್ಕೆ ಹಾಕಿ ಅಲ್ಲಾಡಿಸಿದ್ಮೇಲೆ ಅದ್ರ ಸೌಂಡಿಗೆ ಬಂದು ಇವಾಗ ನೋಡಿ ಹಾಲು ಕುಡಿತೀನಿ. ಹೊಟ್ಟೆ ಹಸಿವಾಗಿದೆ. ಪೆಡಿಗ್ರಿ ಹುಡ್ಕಾಡ್ದ, ಹಾಕಲಿಲ್ಲಲ್ಲ, ಅದಕ್ಕೆ ಇವಾಗ ಹಾಲು ಕುಡಿತಾ ಇದ್ದಾನೆ. ಒಂದಿನ ಮತ್ತು 1.5 ದಿನ ಅವ್ನು ಮನೆಗೆ ಬಂದಿಲ್ಲ ನೋಡಿ. ಹೊಟ್ಟೆ ಹಸಿವಾಗಿತ್ತು ಅನಿಸುತ್ತೆ ತುಂಬ. ಅದ್ರ ಜೊತೆಗೆ ಚಿಂಟುನು ಹಾಲು ಕುಡಿತಾ ಇದ್ದಾಳೆ. ಅದಕ್ಕೆ ಕಟ್ಟಾಕ್ಬಿಟ್ಟಿದ್ದೀನಿ ಅವನನ್ನು. ತುಂಬ ಬೈಕ್ ಕಟ್ಟಾಗಿರೋದು ನೋಡಿ ನಾಟಕ. ಸ್ವೀಟು ನೋಡೋ, ಇಲ್ಲಿ ನೋಡು. ಹೋಗ್ತೀಯಾ? ಕರೆದ್ರು ಬರ್ದಂಗೆ ಹೋಗ್ತೀಯನೋ? ನಾಟಕ ಮಾಡ್ತೀಯ ಬರೀ. ಅಮಾಯಕ. ಇದು ತಿರ್ಗಾ ದಿನ ಶುಕ್ರವಾರ ಬೆಳಗ್ಗೆ ಟಿ ವಿ ನೋಡ್ತಾ ಮಲಗಿದ್ದಾನೆ. ಎಲ್ಲೂ ಹೋಗಿಲ್ಲ ಬೆಳಗ್ಗೆಯಿಂದ ಇವತ್ತು. ಸ್ವಲ್ಪ ಹೊತ್ತು ಕಟ್ಟಾಕಿದ್ರು ಬೆಳಗ್ಗೆನೆ ನಮ್ಮ ಮನೆಯವರು. ಇವಾಗ ನೋಡಿ ಇಲ್ಲಿ ಬಂದು ಮಲಗಿದ್ದಾನೆ ಅವ್ನ ಮಾಮೂಲಿ ಪ್ಲೇಸಲ್ಲಿ. ಗೊತ್ತಿಲ್ಲ ಮತ್ತೆ ಯಾವಾಗ ಹೋಗ್ತಾನೆ ಅಂತ. ಒಟ್ಟು ಮಲಗಿದ್ದಾನೆ ಸದ್ಯಕ್ಕಂತೂ. ಇವಾಗ ಮಲಗಿದ್ದಾನೆ. ಅವನ ಪ್ರಪಂಚನೇ ಅವನದು. ಚಿಂಟುನೂ ಅಷ್ಟೇ. ಚಿಂಟು ಜಾಗ ಅಲ್ಲಿ ಕಮ್ಮಿ ಇದೆ ಅಂತ ಮೋಸ್ಟ್ಲಿ ಇಲ್ಲಿ ಮಲಗಿದ್ದಾಳೆ. ಸ್ವೀಟು ಅಂತ ಕೂಗಿದ್ರೂ ಇಲ್ಲ, ಅವನು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾನೆ ನಿದ್ದೆ. ಮಲಗಿದ್ದವನು ಎದ್ದ. ನಾನು ಅಷ್ಟೊಂದು ಮನೆ ಕ್ಲೀನ್ ಮಾಡಿದ್ದೆ. ಇವಾಗ ಹೊಟ್ಟೆ ಹಸಿವಾಗಿದೆ ಅವನಿಗೆ. ಸಮಾಧಾನ. ಈಗ ಏನಾದರೂ ಬೇಕೇ ಬೇಕು. ಹಾಲು ಹಾಕಿದ್ದೀನಿ, ಆದರೂ ಕುಡಿತಿಲ್ಲ. ಯಾಕೆಂದರೆ ಪೆಡಿಗ್ರಿ ಹಾಕಲಿ ಅಂತ ಓಡಾಡ್ತಿದ್ದಾನೆ. ತುಂಬ ಹಸಿವಾದರೆ ಮಾತ್ರ ಅವನು ಈ ಥರ ಹಿಂದೆ ಓಡಾಡ್ದು ಅಮಾಯಕಂತರ ಕೂತ್ಕೊಳ್ಳೋದು ನೋಡಿ. ನನ್ನ ಮುಂದೆನೇ ಕೂತಿದ್ದಾನೆ, ಎದ್ದು ಹೋಗ್ತಾಯಿಲ್ಲ ಪಾಪಚ್ಚಿ. ನಿಜವಾಗ್ಲೂ ಇವರಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಟೈಮ್ ಕಳೆಯೋಕ್ಕಾಗ್ತಿರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ. ನನ್ನ ಮಗ ಬರೋದು 5:30 ಆಗುತ್ತೆ. ಇವರಿಬ್ಬರು ಇರೋದ್ರಿಂದ ಸ್ವಲ್ಪ ಹೊತ್ತು ಇವನು, ಇನ್ನು ಸ್ವಲ್ಪ ಹೊತ್ತು ಅವಳು ಆಟ ಆಡ್ಕೊಂಡು ನನ್ನ ಜೊತೆ ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಕೆಲಸ ಎಲ್ಲ ಮುಗಿದ್ಮೇಲೂ ಇಲ್ಲ ಅಂಗಡಿ ಇರುತ್ತೆ, ಇಲ್ಲಾಂದರೆ ನಿದ್ದೆ ಮಾಡ್ಕೊಂಡು ಮಲಗಿಬಿಟ್ಟಿರ್ತಿದ್ದೆ. ಇವ್ರು ಇರೋದಕ್ಕೋಸ್ಕರ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ ನೋಡಿ. ಅದಕ್ಕೋಸ್ಕರ ಪಾಪ ಪೆಡಿಗ್ರಿಗೋಸ್ಕರ ಓಡಾಡ್ತೇನೆ. ನಾನು ಸ್ವಲ್ಪ ಹೊತ್ತು ನೋಡೋಣ ಏನು ಮಾಡ್ತಾನೆ ಅಂತ. ಏನು ಕೊಟ್ಟಿಲ್ಲ, ಹಸಿವಾಗಿದೆ. ಇವಾಗ ಬರ್ತಾಳೆ, ಅವಾಗ ಬರ್ತಾಳೆ, ಕೊಡ್ತಾಳೆ ಅಂತ ಕಾಯ್ತಾ ಇದ್ದಾನೆ. ಆಚೆ ಹೋಗ್ತಾನೆ, ಈಚೆ. ನಾನು ಎದ್ದು ಹೋಗ್ತಿಲ್ವಲ್ಲ ಅಂತ ಅವನು ಕರ್ಕೊಂಡು ಹೋಗೋದಕ್ಕೋಸ್ಕರನೇ ಇಲ್ಲಿ ಕೂತಿದ್ದಾನೆ. ಬಂದ ಕೊನೆಗೂ ಪೆಡಿಗ್ರಿ ಹತ್ರ. ನೋಡು ಖಾಲಿಯಾಗಿದೆ. ಅಪ್ಪ ಇನ್ನೂ ತಂದಿಲ್ಲ, ಇಷ್ಟೇ ಇರೋದು. ಓಡೋಗ್ತಿಯಲ್ಲಪ್ಪ ಮನೆ ಬಿಟ್ಟು. ಅವಾಗ ಕರಿಯೋಕ್ಕಾದ್ರೂ ಬೇಕಲ್ಲ ಸ್ವಲ್ಪ. ಬೇರೆಯವ್ರ ಮನೆಯಿಂದ ಸಾಲ ಇಸ್ಕೊಂಡಿರೋದು. ಬಾ, ಹಾಲು ಹಾಕ್ತೀನಿ, ಕುಡಿ. ಮನೆಯಿಂದ ಹೋಗ್ತೀಯ ಹೊಟ್ಟೆ ತುಂಬಿದರೆ 2 ದಿನ. 2 ದಿನ ಓಡೋಗ್ತೀಯ ಮನೆಗೆ ಬರ್ದಂಗೆ. ಇವಾಗ ಬೇಕಾ? ಹಾಲು ಹಾಕಿದ್ದೀನಿ, ಕುಡಿ ಅಷ್ಟೇ. ಕೊಡಲ್ಲ ಬಿಡು. ಹಾಲು ಕುಡಿ ಅಷ್ಟೇ ನಿನಗೆ. ಸ್ವೀಟು ಅವತ್ತು ರಾತ್ರಿ ಇಡೀ ಮನೆಗೆ ಬಂದಿಲ್ಲಲ್ಲ. ಸ್ವೀಟು ಇಲ್ಲೋಡು, ಅವತ್ತು ರಾತ್ರಿ ಇಡೀ ಮನೆಗೆ ಬಂದಿಲ್ಲಲ್ಲ. ಅವತ್ತು ಬೇಕು ಅಂತ ಅನಿಸಿರ್ಲಿಲ್ವ ನಿನಗೆ ಪೆಡಿಗ್ರಿ? ಅನಿಸಿರ್ಲಿಲ್ವೇನೋ? ಅನಿಸಿರ್ಲಿಲ್ವ ಅವತ್ತು? ಮಾತಾಡಿ. ಇಲ್ಲಿ ನೋಡು 2 ದಿನ ಎಲ್ಲೋಗಿದ್ದೆ? ಕೊಡಲ್ಲ ಬಿಡು, ಅಷ್ಟೇ ಇರೋದು. ತರೋದು ಇಲ್ಲ ನಾನು ನಿನ್ನ ಮೇಲೆ. ನಿನಗೆ ತಿನ್ನೋದಾದರೆ ಹಾಲು ಅನ್ನ ಅಷ್ಟೇ.
ಎಷ್ಟು ಹುಡುಕಿರೋದು ನಿನಗೆ 2 ದಿನ ಎಲ್ಲ? ಹಾಂ, ಇಲ್ಲಿ ನೋಡು, 2 ದಿನ ಹುಡುಕಿದೀವಲ್ಲ, ಅಲ್ಲೇ ಇದೆಯಾ? ಅಟ್ಲೀಸ್ಟ್ ಕೂಗ್ತಾ ಇದ್ದಾರೆ, ಮನೇಲಿ ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಕೊಡಲ್ಲ ಬಿಡು. ನೋಡಲ್ಲಿ ಹಾಲು ಹಾಕಿಟ್ಟಿದ್ದೀನಿ, ಕುಡಿ ಅಷ್ಟೇ. ನೀನು ಅಲ್ಲೇ ಕೂತಿದ್ರು ಸಂಜೆ ತನಕ ಕೊಡಲ್ಲ ನಾನು. ಇಷ್ಟೇ, ಲಿಮಿಟೆಡಾಗಿ ಹಾಕಿದ್ರೆ ನೀನು ಮಾತು ಕೇಳ್ತೀಯ, ಇಲ್ಲಾಂದರೆ ಕೇಳಲ್ಲ. ವೆರೈಟಿ ಬೇಕು ತಿನ್ನೋಕ್ಕೆ. ಅಷ್ಟು ತಿಂದ್ಬಿಟ್ಟು ಹಾಲು ಕುಡಿ. ಅನ್ನ ಬೇಕಾದರೆ ಹಾಕ್ತೀನಿ. ಅವನಿಗೆ ಪೇಡಿಗ್ರಿ ಸಾಕಾಗಿಲ್ಲ, ಸ್ವಲ್ಪ ಹಾಕಿದ್ನಲ್ಲ. ಅಯ್ಯೋ, ಹೆಂಗೆ ಬಂದು ಕೂತಿದ್ದಾನೆ ಮತ್ತೆ ಅಂದರೆ ನನ್ನ ಮುಂದೆ ಬೇಜಾರಾಗೋಯ್ತು. ಅಳ್ತಿದ್ಯೇನೋ ಸ್ವೀಟು? ಅಳ್ತಿದ್ಯಾ? ಆಯ್ತು ಬಿಡು, ಸಂಜೆ ತರಿಸ್ಕೊಡ್ತೀನಿ ಬಿಡು. ಅಪ್ಪಂಗೆ ಹೇಳ್ತೀನಿ ಫೋನ್ ಮಾಡಿ, ಆಯ್ತಾ? ಅಳ್ಬೇಡ ಬಿಡು, ತಂದು ಕೊಡ್ತೀನಿ ಆಯ್ತಾ? ಮನೆಯಿಂದ ಎಲ್ಲೂ ಹೋಗಂಗಿಲ್ಲ ಇನ್ಮೇಲೆ. ಹೋದ್ರೂ ಅವಾಗ ಬರಬೇಕು, ಒಂದು ಅರ್ಧ ಗಂಟೆ 1 ಗಂಟೆಲಿ. ಅಳ್ಬೇಡ ಬಿಡು, ಆಯ್ತಾ? ನೋಡಿ, ಹೇಳಿದ್ನಲ್ಲ, ಬಿಸ್ಕೆಟ್ ಕಳ್ಳ. ಪೆಡಿಗ್ರಿ ಹಾಕಲಿಲ್ಲ, ಸ್ವಲ್ಪ ಹಾಕ್ತಲ್ಲ, ಅದಕ್ಕೆ ಬಿಸ್ಕೆಟ್ ತಿಂತಾ ಇದ್ದಾನೆ. ಏನು ಮಾಡೋಂಗಿಲ್ಲ, ಅವ್ರದ್ದೇ ಅಂಗಡಿ ಅಲ್ಲ, ಹೋಗ್ತಾನೆ ಎತ್ಕೊಂಡು ಬರ್ತಾನೆ ತಿಂತ. ಅದು ಫುಲ್ ತಿನ್ನಲ್ಲ ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟೇ. ಮಾರಿ ಬ್ರ್ಯಾಂಡ್ ಚೇಂಜ್ ಆಗಿದೆ, ಯಾಕೆಂದರೆ ಅಲ್ಲೆಲ್ಲ ಒಂದು ಬ್ರ್ಯಾಂಡ್ಗಳು ಖಾಲಿಯಾಗಿದ್ದಾವೆ. ಅದಕ್ಕೆ ಇವತ್ತು ಮಾರಿಗೋಲ್ಡ್ ಬಿಸ್ಕೆಟ್. ಕಳ್ಳ, ತಿನ್ನು, ಗಟ್ಟಿ ಇದ್ದೀನಿ ನಾನು, ತಂದಾಕ್ತೀನಿ. ಬಾ, ಅಲ್ಲಿ ಅವನು ಬಿಸ್ಕೆಟ್ ಕತ್ಕೊಂಬಂದಿದ್ದಾನೆ. ಪಾರ್ಟ್ನರ್ಶಿಪ್ಪಲ್ಲಿ ತಿನ್ಬನ್ನಿ ಇಬ್ಬರು. ನೀನು ಹೋಗಲ್ವಾ? ಹೋಗಲ್ವೇನೆ ನೀನು? ಸಮಾಧಾನ ಆಗೋರ್ಗು ತಿನ್ನು ಮಗನೆ, ಆಮೇಲೆ ಅವಳು ತಿಂತಾಳೆ ಮಿಕ್ಕಿದ್ದು. ಪೆಡಿಗ್ರಿ ಕೇಳ್ದ, ಹಿಂದೆ ಸುತ್ತಾಡ್ದ, ಸೋಫಾ ಹತ್ರ ಬಂದ, ಯಾವುದೂ ವರ್ಕೌಟ್ ಆಗಲಿಲ್ಲ. ಪೆಡಿಗ್ರಿನೂ ಖಾಲಿಯಾಗಿದೆ, ತರಬೇಕು. ನೋಡಿ, ಫೈನಲಿ ಬಿಸ್ಕೆಟ್ಟೇ ಗಟ್ಟಿ ಅಂದ್ಕೊಂಡು ತಿಂತಾ ಇದ್ದಾನೆ. ಹೇಳಿದ್ನಲ್ಲ, ವೀಕಲ್ಲಿ ಈಗ ನಾಳೆ ಸಂಡೇ ತರ್ತೀನಿ, ಮತ್ತೆ ಫುಲ್ ಮಾಡ್ತೀನಿ. ತಿರ್ಗಾ ಒಂದು 3-4 ಡೇಸಲ್ಲಿ ಆಗಲೇ ಖಾಲಿಯಾಗಿರ್ತವೆ. ದಿನದಲ್ಲಿ 1 ತೊಗೊಂಡು ತಿಂದರೆ ಪರವಾಗಿಲ್ಲ, 2-3 ತೊಗೊಂಡಿರ್ತಾನೆ, ಅದೂ ಪೂರ್ತಿ ತಿನ್ನಲ್ಲ. ಅವಳೊಂದು ಸ್ವಲ್ಪ ತಿಂತಾಳೆ. ಇವರಿಬ್ಬರಿಗೂ ಜಾಸ್ತಿ ಆದರೆ 3ನೇ ದಿನ ಒಂದು ಬೀದಿ ನಾಯಿ ಬರುತ್ತೆ, ಅದು ಬಂದು ತಿನ್ನುತ್ತೆ. ತಿನ್ನಪ್ಪ, ತಿಂದ್ಬಿಟ್ಟು ಅಲ್ಲಿ ಹಾಲು ಹಾಕಿದ್ದೀನಿ, ಹೋಗಿ ಕುಡಿ. ಸ್ವೀಟು ಕೇಳಿಸ್ತಾನೆ ಇಲ್ಲ ಅವನಿಗೆ. ಹೋಗಿ ಚಿಂಟು, ನೀನವೇ ಹೋಗು ತಿನ್ಬಾ. ಹೋಗು, ಜಾಗ ಬಿಟ್ಟಿದ್ದೀನಿ, ಹೋಗು. ಹೋಗಲ್ವಾ? ಬೇಡವಾ? ನಿಂಗೇನು ಬೇಕವ? ಕ್ಯಾರೆಟ್ ಬೇಕಾ? ಕ್ಯಾರೆಟು ನೋಡಿ, ಎಂಥ ಬಾಂಧವ್ಯ ಇಬ್ಬರದು. ಪಾರ್ಟ್ನರ್ಶಿಪ್ಪಲ್ಲಿ ಈಟಿಂಗು.
ಅಷ್ಟೊಂದು ಹಾಲು ಹಾಕ್ತಿದ್ದೀನಿ, ಅನ್ನ ಹಾಕ್ತೀನಿ, ಏನೋ ಮನೆ ಹಾಳು ಮಾಡ್ತೀರಾ ನೀವಿಬ್ಬರು. ಸಂಜೆ ಇನ್ನೊಂದು ಬರುತ್ತೆ 2 ಕಾಲಿಂದು. ತಿನ್ನಿ ಇನ್ನೇನು ಒಡೆದಾಗಿದೆಯಲ್ಲ, ಅದಕ್ಕೆ ಕಟ್ಟಾಕ್ಬಿಡು ಅವರಿಬ್ರು ಅಂತ ಹೇಳೋದಪ್ಪ. ಚಿಂಟು ಮತ್ತೊಂದು ಥರಕ್ಕೆ ಏನಾದರೂ ಹೊರಟೇನೋ? ಸಾಕಾಯ್ತಾ? ಈಗ ಬಾಯಾರಿಕೆ ಆಯ್ತು. ಈಗ ಈ ಕಡೆ ಇದೆ ನೋಡಿ, ಈ ಕಡೆ ತಟ್ಟೆಲಿ. ಅದು ಬೇಡ, ತಿನ್ನಿ. ಸಾಕಾಯ್ತೇನೋ? ನೀರಿಟ್ಟಿದ್ದೀನಿ, ಕುಡಿ. ಹಾಲು ಬೇಕಾ, ನೀರು ಬೇಕಾ? ಇವ್ರದ್ದಿನ್ನೂ ಮುಗ್ದಿಲ್ಲ. ಪೆಡಿಗ್ರಿ ಬೇಕಾ ಮತ್ತೆ? ಇದು ಹೆಂಗಿದೆ ಗೊತ್ತಾ, ನಾನು ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ಹೋಗಿ ಬಿಸ್ಕೆಟ್ ಎತ್ಕೊಂಡ್ಬಂದು ತಿಂದಂಗಿದೆ. ನೋಡೋ ಇಲ್ಲಿ ಸ್ವೀಟು, ನೋಡು. ಸ್ವಲ್ಪ ಎತ್ತಿ. ಚಿಂಟು ಬಂದ್ಲು ಅಂತನಾ? ಇದರಲ್ಲಿ ಬೇಕಾ? ತಿನ್ನು. ವಾವ್, ನೋಡಿ ಇಲ್ಲಿ ಏನು ವೆರೈಟಿ ತಿಂಡಿ ಹುಡುಕ್ತಿರೋ. ಹೆಂಗ್ರೋ ನಿಮ್ಮನ್ನು ಸಾಕದ್ ನಾನು. ಅಂಗಡಿಲಿ ನೋಡ್ರೋ, ನೋಡಿ ತರಬೇಕು ಸಂಡೆ ಎಲ್ಲ. ಇಲ್ಲಿ ಮಧ್ಯ ಒಂದು ಮಾರಿ ಬಿಸ್ಕೆಟ್ ಎತ್ಕೊಂಡು ಬಂದಿದ್ದಾನೆ. ಸದ್ಯ ಒಂದೊಂದೇ ಎತ್ಕೊಂಡ್ಬರ್ತಾ ಇದ್ದಾನೆ ಇವಾಗ. ಮುಂಚೆ 2-3 ಅಲ್ಲೇ ಪ್ಯಾಕೆಟ್ ಹೊಡೆದು ಅದನ್ನ ಬೇರೆ ಇದು ಮಾಡ್ತಾಯಿದ್ದ. ಅದ್ರೊಳಗಿರೋದೇ ಬಿಸ್ಕೆಟ್ ತೆಗ್ದಾಕಿರೋದು ಕಣೋ. ನೋಡೋ ಬೇಕಿದ್ರೆ. ಆಮೇಲೆ ಹಾಕಿದ್ರಾಯ್ತು ಅಂತ ಎತ್ತಿಟ್ಟಿದ್ದೀನಿ. ತಿನ್ನು. ಇದು ಏನು ಬಿಸ್ಕೆಟ್ ಅಲ್ವಾ? ಇದು ಬಿಸ್ಕೆಟ್ ಅಲ್ವಾ? ತಿನ್ನಿಸ್ಬೇಕಾ? ತಿನ್ನಪ್ಪ, ಇಟ್ಕೊಂಡಿರ್ತೀನಿ. ಸಾಕಾದಾಗ ಒಂದು ಸ್ವಲ್ಪ ಹೇಳಿ ನಮಗೆ, ಆಯ್ತಾ? ಪುಡಿ ಮಾಡಾಕ್ಬೇಕಾ? ಅದರೊಳಗಿರೋದು ಬಿಸ್ಕೆಟೆ, ಇದು ಬಿಸ್ಕೆಟೆ. ಇನ್ಮೇಲೆ ಬಿಸ್ಕೆಟೇ ಕತ್ತು ತಿಂತೀಯಾ? ಪೆಡಿಗ್ರಿ ಬೇಡವಾ ನಿಂಗೆ? ತರ್ಸಲ್ಲ ಬಿಡು ಇನ್ನು. ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ, ಅದೇ ಕಂಟೆಂಟಲ್ಲಿ ವೀಡಿಯೋ ಮಾಡ್ತೀನಿ ನೋಡಿ. ಇದು ನಮ್ಮ ಚಿಂಟು ಸ್ವೀಟು ಕತೆ. ಕೂತ್ಕೊಂಡ ಮೋಸ್ಟ್ಲಿ ಸದ್ಯಕ್ಕೆ ಇವಾಗ ಹೊಟ್ಟೆ ತುಂಬಿರುತ್ತೆ. ಎಲ್ಲಿಗಾದರೂ ಹೋಗಪ್ಪ, ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ದೀನಿ. ಅವನಿಲ್ಲ ಅಂದರೆ ಇರೋಕ್ಕಾಗಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ. ಅದರಲ್ಲೂ ಸಂಜೆ ಆಗ್ತಾ ಭಯ ಶುರುವಾಗುತ್ತೆ. ಎಲ್ಲೋದ, ಬರಲಿಲ್ವಲ್ಲ ಅಂತ. ಇಲ್ಲಿ ಚಿಂಟು ಉಳಿದಿದ್ದೆಲ್ಲ ಬಿಸ್ಕೆಟ್ಸ್ ತಿಂತಾ ಇದ್ದಾಳೆ ನೋಡಿ. ಬಂದ ಇವಾಗ ಸ್ವೀಟು. ಎಲ್ಲ ಹೋಗಿದ್ದ ತಿಂದಾದ್ಮೇಲೆ ಬಿಸ್ಕೆಟ್ ಎಲ್ಲ ಹೇಳಿದ್ನಲ್ಲ, ಒಂದು ಗಂಟೆ ವರ್ಷದಲ್ಲಿ ಬಂದುಬಿಡ್ಬೇಕು ಅಂತ. ಬಂದಿದ್ದಾನೆ, ಪರವಾಗಿಲ್ಲ. ಆದರೆ ಎಷ್ಟೋ ತನಕ ಇಷ್ಟೇ ಸಿನ್ಸಿಯರಿಟಿ ಇರುತ್ತೋ ನನಗೆ ಗೊತ್ತಿಲ್ಲ. ಹೇಳಿದ ಮತ್ತೆ ಕೇಳ್ತೀಯ ಮಗನೆ ನೀನು? ಬಂದ್ಬಿಟ್ಟಿದ್ಯಾ ನೀನು ಅರ್ಧ ಗಂಟೆಗೇನೆ ಸ್ವೀಟು? ನೆನಪಾಗಿರೋದು ಪೆಡಿಗ್ರಿ ಹಾಕಲ್ಲ, ಇಲ್ಲ ಅದ್ರಲ್ಲಿ ಹಾಕಕ್ಕೆ. ಸಂಜೆ ತರಿಸ್ಬಿಟ್ಟು ಆಮೇಲೆ ಹಾಕ್ತೀನಿ, ಆಯ್ತಾ? ಏನು ಮಗನೆ, ಅಲ್ಲೇ ಕೂರ್ತೀಯಾ? ಅಲ್ಲೇ ಕೂರು, ಕಾಯ್ತಾ ಇರು ಡಬ್ಬನ. ಮೊನ್ನೆ ಮಾರ್ಕೆಟಿಂದ ಇದು ಏನದು ಪಾಪ್ಕಾರ್ನ್ ಅಲ್ಲ, ಜೋಳ, ಇದು ಸ್ವೀಟ್ ಕಾರ್ನ್ ತೊಗೊಂಡು ಬಂದಿದ್ದೆ. ಅದನ್ನು ಬೇಯಿಸಿದ್ದೆ. ಅದನ್ನು ಸ್ವಲ್ಪ ಕೊಡೋಣ ಅಂತ ಕರೆದೆ. ಬಂದು ಕೂತಿದ್ದಾನೆ.
ಏನೋ ಗೊತ್ತಿಲ್ಲ, ಹೇಳಿದ ಮಾತೆಲ್ಲ ಕೇಳ್ತಿದ್ದಾನೆ. ಇವತ್ತು ಕರೆದಿದ ತಕ್ಷಣ ಬಂದು ಕೂತಿದ್ದಾನೆ. ಸ್ವಲ್ಪ ಹಾಲು ಕುಡ್ಕೊಂಡು ಬಂದಿದ್ದಾನೆ. ಸ್ವೀಟ್ ಕಾರ್ನ್ ಹಾಕ್ತೀನಿ, ಬೆಂದಿದೆ, ಅದು ಬಿಸಿ ಇದೆ, ಇನ್ನು ಬಿಡ್ಸೋಕ್ಕಾಗ್ತಿಲ್ಲ. ಹಂಗಾಗಿ ಇವಾಗ ಯಾಕೋ ಒಳಗೇನೆ, ಹೊರಗಡೆ ಹೋಗ್ತಿಲ್ಲ, ಇಲ್ಲೇ ಮಲಗ್ತಾನೆ ಅನಿಸುತ್ತೆ. ಆ ಸ್ವೀಟ್ ಕಾರ್ನ್ ಬಿಡಿಸ್ಬಿಟ್ಟು ಹಾಕೋಣ ಅಂತ ಒಳಗಡೆ ಕರೆದೆ, ಇಲ್ಲೇ ಕೂತಿದ್ದಾನೆ ಇವಾಗ. ಚಿಂಟುಗೆ ಮತ್ತು ಇವ್ರಿಗೂ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ತೀನಿ. ಮತ್ತು ನನ್ನ ಮಗನಿಗೂ ಸ್ವಲ್ಪ ಇಡಬೇಕು. ನೋಡಿ, ಇಲ್ಲಿ ಚಿಂಟು ತಿಂತಾ ಇದ್ದಾಳೆ. ಅವನು ಆಲ್ರೆಡಿ ತಿಂದು ಹೋದ. ಚಿಂಟು ಇವಾಗ ತಿಂತಾ ಇದ್ದಾಳೆ. ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋ ಬೇಕು ಅಂತಲೂ ಹೇಳಿ, ಅದೇ ಥರ ವೀಡಿಯೋ ಹಾಕ್ತೀನಿ. ಆದರೆ ನನಗಂತೂ ಇವರಿಬ್ಬರು ಆ್ಯಕ್ಟಿವಿಟೀಸ್ ವೀಡಿಯೋ ಮಾಡೋದಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ನನ್ನ ಮಗ ಬಂದ. ಚಿಂಟು ಅವನ ಗಾಡಿ ಬಂದ ತಕ್ಷಣ ಬಾಗಿಲು ತೆಗಿ ಅಂತ ಹೋಗ್ತಾ ಇದ್ದಾಳೆ. ಬಂದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.